ಸರಿಯಾದ ಮನಸ್ಸಿನಿಂದ ಓದುವೆ, 95% ಅಂಕ ಪಡೆಯುವೆ. ಈ ಎಲ್ಲ ಯೋಚನೆಗಳು ಮನಸ್ಸಿನಲ್ಲಿ ಬರುತ್ತೆ. ಏಕೆಂದ್ರೆ ಹೊಸ ತರಗತಿಗೆ ಸೇರಿದ್ದಾಗ ಉತ್ಸಾಹ ಜಾಸ್ತಿ ಇರುತ್ತೆ. ಅದಕ್ಕೆ ಕೆಲವೊಮ್ಮೆ ಈ ತರ ಯೋಚನೆ ಬರೋದು ಸಹಜ. ಹೊಸ ವರ್ಷದಲ್ಲಿ ಹೊಸ ಟೈಮ್ ಟೇಬಲ್ ನಿರ್ಮಾಣ ಮಾಡುತ್ತೇವೆ. ಕೆಲವು ದಿನಗಳ ನಂತರ ಮರೆತು ಬಿಡುತ್ತೇವೆ. ಹೊಸ ತರಗತಿಗೆ ಬಂದಾಗ ಪುಸ್ತಕ ಖರೀದಿ ಮಾಡೋದು, ಸಬ್ಜೆಕ್ಟ್ ವೈಸ್ ಕಾಪಿ ಖರೀದಿಸೋದು, ಉಳಿದ ಸ್ಟೇಷನರಿ ವಸ್ತುಗಳನ್ನ ಖರೀದಿಸಲು ತುಂಬಾ ಖುಷಿ ಆಗುತ್ತೆ. ಮತ್ತೆ ಕೆಲವು ದಿನಗಳವರೆಗೆ ಎಲ್ಲವೂ ಸರಿಯಾಗಿಯೇ ಇರುತ್ತೆ. ಆದ್ರೆ ಸಮಯ ಕಳೀತಾ ಇದ್ದಂತೆ ಉತ್ಸಾಹ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಯಾವೆಲ್ಲ ಕೆಲಸ ಮಾಡಬೇಕು ಇದರಿಂದ ಪರೀಕ್ಷೆ ಬರೋವರೆಗೆ ಓದುವ ಉತ್ಸಾಹ ಕಡಿಮೆ ಆಗಬಾರ್ದು? ಯಾವಾಗ ಓದಬೇಕು, ಎಷ್ಟು ಗಂಟೆ ಓದಬೇಕು, ಟೈಮ್ ಟೇಬಲ್ ಹೇಗೆ ಸೆಟ್ ಮಾಡಿಕೊಳ್ಳಬೇಕು, ಪ್ರತಿದಿನ ಎಷ್ಟು ಗಂಟೆ ಓದಿ ಪರೀಕ್ಷೆಯಲ್ಲಿ ಟಾಪ್ ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳ ಉತ್ತರ ನಾವು ಇವತ್ತು ತಿಳಿಯೋಣ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಎಕ್ಸಾಮ್ಸ್ ನಲ್ಲಿ ಟಾಪ್ ಮಾಡಲು ಏನು ಮಾಡಬೇಕು? ಅದಕ್ಕಾಗಿ ಜಾಸ್ತಿ ಏನಿಲ್ಲ, ಕೇವಲ ಈ 3 ಕೆಲಸ ಮಾಡಬೇಕು. ಮತ್ತೆ ಈ ಮಾತನ್ನ ತಮ್ಮ ಮೈಂಡ್ ಒಳಗೆ ಫಿಕ್ಸ್ ಮಾಡಿಕೊಳ್ಳಿ. ಅದಕ್ಕಿಂತ ಮುಂಚೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹಾಗಿದ್ರೆ ಬನ್ನಿ ಎಲ್ಲವೂ ಒಂದೊಂದಾಗಿ ತಿಳಿಯೋಣ. ಪಾಯಿಂಟ್ ನಂಬರ್ 1, ಐ ಓನ್ಲಿ ಹ್ಯಾವ್ ಟುಡೇ. ನನ್ನ ಬಳಿ ಕೇವಲ ಇವತ್ತಿನ ದಿನ ಅಷ್ಟೇ ಇರೋದು. ಇದನ್ನ ಸ್ವಲ್ಪ ಕೇರ್ಫುಲಿಯಾಗಿ ಅರ್ಥ ಮಾಡಿಕೊಳ್ಳಿ. ಜೀವನದಲ್ಲಿ ಪ್ರತಿಕ್ಷಣ ಉಪಯೋಗ ಆಗತ್ತೆ. ನೀವು ಅದೆಷ್ಟೇ ಒಳ್ಳೆಯ ವಿಡಿಯೋಗಳನ್ನ ನೋಡಿ, ಒಂದ್ ವೇಳೆ ಈ ಪಾರ್ಟ್ ಅನ್ನ ಮಿಸ್ ಮಾಡಿದ್ರೆ ಪರಿಸ್ಥಿತಿ ಹಾಗೆ ಆಗುತ್ತೆ, ಮುಂಚೆ ಇರುವ ಹಾಗೆ. ನೋಡಿ, ವಿದ್ಯಾರ್ಥಿ ಜೀವನದಲ್ಲಿ ಪ್ಲಾನಿಂಗ್, ಒಳ್ಳೆಯ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳುವುದು ಇರುತ್ತೆ. ಅದಕ್ಕಾಗಿ ಕಾರ್ಯ ನೀವು ಪ್ರೆಸೆಂಟ್ ನಲ್ಲಿಯೇ ಮಾಡಬೇಕಾಗುತ್ತೆ. ಹಾಗಿದ್ರೆ ಇದನ್ನ 3 ವಿದ್ಯಾರ್ಥಿಗಳ ಉದಾಹರಣೆ ಮೂಲಕ ಹೇಳ್ತೀನಿ ಕೇಳಿ. ಕಳೆದ ವರ್ಷ ಕಾಲೇಜ್ ಸ್ಟಾರ್ಟ್ ಆದಾಗ ಈ 3 ಜನ ವಿದ್ಯಾರ್ಥಿಗಳು ಇದ್ರು. ಎ, ಬಿ ಮತ್ತೆ ಸಿ. ಸ್ಟೂಡೆಂಟ್ ಎ ಹೇಳ್ತಾನೆ, ಯಾವ ಟಾಸ್ಕ್ ಕಾಲೇಜ್ ನಲ್ಲಿ ಹೇಳಲಾಗಿದೆ ಅದನ್ನ ಇವತ್ತೇ ಕಂಪ್ಲೀಟ್ ಮಾಡಿಕೊಳ್ತೀನಿ ಅಂತಾನೆ. ಸ್ಟೂಡೆಂಟ್ ಬಿ ಹೇಳ್ತಾನೆ, ಇದನ್ನ ನಾಳೆ ಪಕ್ಕ ಕಂಪ್ಲೀಟ್ ಮಾಡ್ತೀನಿ ಅಂತಾನೆ. ಸ್ಟೂಡೆಂಟ್ ಸಿ ಹೇಳ್ತಾನೆ, ಇದನ್ನ ಯಾವತ್ತಾದ್ರೂ ಒಂದು ದಿನ ಕಂಪ್ಲೀಟ್ ಮಾಡೋಣ ಅಂತಾನೆ. ಈ 3 ಪ್ರೆಸೆಂಟ್ ನಲ್ಲಿ ಮಾತಾಡ್ತಾರೆ. ಆದ್ರೆ ಕರ್ಮ ಮರಳಿ ಬರುತ್ತೆ. ಈ ಮಾತು ಅವರು ಕಾಲೇಜ್ ಪ್ರಾರಂಭ ಆದಾಗ ಹೇಳಿದ್ರು. ಮತ್ತೆ ಈ ತರ ಅವರು ಪದೇ ಪದೇ ಮಾಡ್ತಾರೆ. ಪರೀಕ್ಷೆ ಪ್ರಾರಂಭ ಆಗುತ್ತೆ, ರಿಸಲ್ಟ್ ಬರುತ್ತೆ. ರಿಸಲ್ಟ್ ಏನಾಗುತ್ತೆ ಗೊತ್ತಾ? ಸ್ಟೂಡೆಂಟ್ ಎ ಟಾಪರ್ ಆಗ್ತಾನೆ. ಅವನಿಗೆ ಎಲ್ಲರೂ ಪ್ರಶಂಸೆ ಮಾಡ್ತಾರೆ, ಹೊಗಳ್ತಾರೆ. ಎಲ್ಲಾ ಕಡೆ ಅವನದೇ ಚರ್ಚೆ ಆಗುತ್ತೆ. ಸ್ಟೂಡೆಂಟ್ ಬಿ ಹೇಳ್ತಾ ಇದ್ದ, ನಾಳೆಯಿಂದ ಪಕ್ಕ ಮಾಡ್ತೀನಿ ಅಂತ. ಆತ ಜಾಸ್ತಿ ಖುಷಿಯಾಗಿಯೂ ಇರಲಿಲ್ಲ, ಮತ್ತೆ ದುಃಖದಲ್ಲೂ ಇರಲಿಲ್ಲ. ಇನ್ನೂ ಸ್ವಲ್ಪ ಓದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಾನೆ. ಇವಾಗ ಆತ ಆ ಸಮಯವನ್ನು ನೆನಪು ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದ. ಸ್ಟೂಡೆಂಟ್ ಸಿ, ಇವರು ರಿಸಲ್ಟ್ ಬಂದ್ಮೇಲೆ ಯಾವುದಾದ್ರೂ ಒಂದು ಮೂಲೆ ಸೇರಿಕೊಳ್ತಾರೆ. ಇವರ ಬಳಿ ಶಬ್ದಗಳೇ ಇರೋದಿಲ್ಲ ಕಣ್ಣೀರನ್ನ ಬಿಟ್ಟು. ಈ 3 ವಿದ್ಯಾರ್ಥಿಗಳ ಓದುವ ರೀತಿಯಿಂದ ನಮಗೆ ಈ ಮಾತು ಅರ್ಥ ಆಗುತ್ತೆ. ಸ್ಟೂಡೆಂಟ್ ಎಗೆ ಯಾವೆಲ್ಲ ಟಾಸ್ಕ್, ಹೋಮ್ ವರ್ಕ್, ಸ್ಟಡಿ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದ. ಅಂದ್ರೆ ಪ್ರತಿದಿನ 100% ಕನ್ಸಿಸ್ಟೆನ್ಸಿಯಿಂದ ಈತ ಸ್ಟಡಿ ಮಾಡ್ತಾ ಇದ್ದ. ಸ್ಕೂಲ್ ಕಾಲೇಜ್ ನಲ್ಲಿ ಹೇಳಿರುವ ಕೆಲಸವನ್ನು ಆವತ್ತೇ ಕಂಪ್ಲೀಟ್ ಮಾಡ್ತಾ ಇದ್ದ. ಮತ್ತೆ ರಿಸಲ್ಟ್ ಆತ ಒಬ್ಬ ಟಾಪರ್ ಆದ. ಮತ್ತೆ ಸ್ಟೂಡೆಂಟ್ ಬಿ ಆವರೇಜ್ ಆಗಿದ್ದ. ಆತ ಪ್ರತಿಕ್ಷಣ ನಾಳೆ ಮಾಡಿದ್ರೆ ಆಯ್ತು ಅಂತ ಸಮಯ ವ್ಯರ್ಥ ಮಾಡ್ತಾ ಇದ್ದ. ಸ್ಟೂಡೆಂಟ್ ಸಿ ಫೇಲ್ಯೂರ್ ಆಗಿರ್ತಾನೆ. ಆತ ಓದುವ ಸಮಯ ಹುಡುಕ್ತಾ ಇರ್ತಾನೆ. ನೋಡಿ, ಇಷ್ಟೇ ವ್ಯತ್ಯಾಸ ಇರುತ್ತೆ. ಕೆಲವೊಬ್ಬರಿಗೆ ಟಾಪರ್, ಆವರೇಜ್ ಅಥವಾ ಫೇಲ್ಯೂರ್ ಅನ್ನಾಗಿ ಮಾಡುತ್ತೆ. ಯಾವ ರೀತಿಯಾಗಿ ಮನೆಯಲ್ಲಿ ಮತ್ತೆ ಸ್ಕೂಲಲ್ಲಿ ಯಾವ ರೀತಿಯಾಗಿ ಓದ್ತಾ ಇದ್ರಿ, ಸಮಯ ನಿಗದಿ ಮಾಡ್ತಾ ಇದ್ರಿ? 4:30ಗೆ ಸ್ಟಾರ್ಟ್ ಮಾಡಿದಾಗ ಓದೋಕ್ಕೆ ನಾನು ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೆ. ಫಸ್ಟ್ 6 or 7 ಮಂತ್ಸಲ್ಲಿ ನಾನು ಅವತ್ತೇನು ಹೇಳ್ಕೊಟ್ರೋ ಅದನ್ನೇ ಮನೆಯಲ್ಲಿ ಹೋಗ್ಬಿಟ್ಟು ವಾಪಸ್ ಓದ್ತಾ ಇದ್ದೆ. ಅವಾಗ ನನಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತಾ ಇತ್ತು. ನೋಡಿ, ತಮ್ಮ ಮೈಂಡ್ ಮೇಲೆ ಯಾವತ್ತೂ ಅನುಮಾನ ಮಾಡಬೇಡಿ. ನೀವು ಕೇವಲ ಇದನ್ನ ಯೋಚನೆ ಮಾಡಿ, ತಮ್ಮ 5 ಸೆನ್ಸಸ್ಗಳ ಮೂಲಕ ಮೈಂಡ್ಗೆ ಏನು ಕೊಡ್ತಾ ಇದ್ದೀರಾ ಅನ್ನೋದು. ಇದನ್ನ ಯೋಚನೆ ಮಾಡಲೇಬೇಡಿ, ನಾನು ಇವತ್ತು ಮಾಡುವ ಕೆಲಸಕ್ಕೆ ರಿಸಲ್ಟ್ ಸಿಗೋದಿಲ್ಲ ಎಂದು. ಖಂಡಿತ ಸಿಗುತ್ತೆ. ಮತ್ತೆ ಆ ರಿಸಲ್ಟ್ ಈ ಎಕ್ಸಾಂಪಲ್ಸ್ ತರ ಕೂಡ ಇರಬಹುದು. ನೀವು ವ್ಯರ್ಥ ಮಾಡಿರುವ ಒಂದೊಂದು ಕ್ಷಣ ಯಾವುದಾದ್ರೂ ಒಂದು ರೂಪದಲ್ಲಿ ಅದು ಮರಳಿ ಬರುತ್ತೆ. ಮತ್ತೆ ಅದೇ ನಿಮಗೆ ಟಾಪರ್ ಅಥವಾ ಫೇಲ್ಯೂರ್ ಅನ್ನಾಗಿ ಮಾಡುತ್ತೆ. ಉದಾಹರಣೆಗೆ, ನೀವು ಕಳೆದಿರುವ ಸಮಯ ಅಂದ್ರೆ ಓದುವ ಸಮಯದಲ್ಲಿ ರೀಲ್ಸ್ ನೋಡ್ತಾ ಇದ್ರಿ, ಏನಾದ್ರೂ ಕಲಿಬೇಕು ಅಂದಾಗ ಗೆಳೆಯರ ಜೊತೆಗೆ ಟೈಮ್ ಪಾಸ್ ಮಾಡ್ತಾ ಇದ್ರಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದುವೆ ಅಂತ ಹೇಳಿ ನಿದ್ದೆ ಮಾಡ್ತಾ ಇದ್ರಿ. ಆದರೆ ಟಾಪರ್ ಆಗ ಓದ್ತಾ ಇದ್ದ. ಮತ್ತೆ ನೀವು ವ್ಯರ್ಥ ಮಾಡಿರುವ ಸಮಯ ಮತ್ತೆ ಮರಳಿ ನಿಮ್ಮ ಬಳಿ ಬರುತ್ತೆ. ಆಗ ಅದು ಸಂತೋಷ ಅಥವಾ ದುಃಖ ಕೊಟ್ಟು ಹೋಗುತ್ತೆ. ನೋಡಿ, ಯಾವ ವಿಷಯದಲ್ಲಿ ನೀವು ತಮ್ಮನ್ನ ತಮಗೆ ತುಂಬಾ ವೀಕ್ ಅಂತ ತಿಳಿದುಕೊಂಡು ಇರ್ತೀರಾ, ಆ ವಿಷಯಕ್ಕೆ ನೀವು ಅತಿ ಕಡಿಮೆ ಸಮಯ ಕೊಟ್ಟಿದ್ದೀರಾ. ಅದನ್ನ ಭಯಪಟ್ಟು ಓಡ್ತಾ ಇದ್ರಿ. ಉದಾಹರಣೆಗೆ, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ನಿಮಗೆ ಕಠಿಣ ಅನ್ಸುತ್ತೆ. ಅದಕ್ಕೆ ನೀವು ಅತಿ ಕಡಿಮೆ ಸಮಯ ನೀಡಿದ್ದೀರಾ. ಈಗ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ, ಯಾವ ವಿಷಯಕ್ಕೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ ಅನ್ನೋದು. ಎಲ್ಲಿವರೆಗೆ ನಿಮಗೆ ಈ ರಿಯಾಲಿಟಿ ಅರ್ಥ ಆಗೋದಿಲ್ಲ, ಅಲ್ಲಿವರೆಗೆ ನೀವು ಮುಂದೆ ಹೋಗೋದಿಲ್ಲ. ಅದಕ್ಕೆ ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿ. ಯಾವ ಟಾಸ್ಕ್ ನಿಮಗೆ ಸಿಗುತ್ತೆ ಅದನ್ನ ಇವತ್ತೇ ಕಂಪ್ಲೀಟ್ ಮಾಡುವ ನಿರ್ಧಾರ ಮಾಡಿ. ಮತ್ತೆ ಈ ಮೈಂಡ್ ಸೆಟ್ ನಿಮ್ಮಲ್ಲಿ ನಿರ್ಮಾಣ ಆದ್ರೆ ಖಂಡಿತ ನೀವು ನಿಮ್ಮ ಟಾರ್ಗೆಟ್ ವರೆಗೆ ತಲುಪಬಹುದು. ಒಂದ್ ವೇಳೆ ನೀವು ಈ ಕೆಲಸ ಇವತ್ತು ಕಂಪ್ಲೀಟ್ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ನಿಮ್ಮಲ್ಲಿ ಎನರ್ಜಿ ಕೂಡ ಬರುತ್ತೆ. ಇಲ್ಲ ಅಂದ್ರೆ ಅದೇ ಎನರ್ಜಿ ರೀಲ್ಸ್, ಗೇಮ್ಸ್ ಆಡಲು ಖರ್ಚು ಆಗ್ತಾ ಇರುತ್ತೆ. ಪಾಯಿಂಟ್ ನಂಬರ್ 2,
ಬ್ರೇಕ್ ದ ಸಿಲೆಬಸ್. ನೋಡಿ, ದೊಡ್ಡ ಕೆಲಸವನ್ನು ಸಣ್ಣ ಪುಟ್ಟ ಭಾಗಗಳಾಗಿ ವಿಂಗಡಣೆ ಮಾಡಿ ಕಂಪ್ಲೀಟ್ ಮಾಡಿದ ಮೇಲೆ ಅದು ಜಾಸ್ತಿ ಸಮಯದವರೆಗೆ ನೆನಪಿನಲ್ಲಿ ಇರುತ್ತೆ. ಹಾಗಿದ್ರೆ ಇದನ್ನ ಒಂದು ಉದಾಹರಣೆ ಮೂಲಕ ತಿಳಿಯೋಣ ಬನ್ನಿ. ನಿಮ್ಮ ಸಿಲೆಬಸ್ ನಲ್ಲಿ 6 ಸಬ್ಜೆಕ್ಟ್ಗಳಿವೆ ಅನ್ಕೊಳ್ಳಿ. ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲಿ 15 ಚಾಪ್ಟರ್ಸ್ ಗಳಿವೆ ಅನ್ಕೊಳ್ಳೋಣ. ಈಗ 15 × 6 = 90 ಚಾಪ್ಟರ್ಸ್ ಆಗುತ್ತೆ. ಈಗ ಒಂದು ಚಾಪ್ಟರ್ಸ್ ಅನ್ನ ಒಂದು ದಿನದಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಆಗುತ್ತಾ? ಖಂಡಿತ ಇಲ್ಲ. ನಾವು ಒಂದು ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡಲು ಜಾಸ್ತಿ ಅಂದ್ರೆ 4 ದಿನ ಕೊಡಬೇಕಾಗತ್ತೆ. ಇದರಲ್ಲಿ ಆ ಚಾಪ್ಟರ್ ಓದುವುದು, ಅರ್ಥ ಮಾಡಿಕೊಳ್ಳುವುದು, ಪ್ರಶ್ನೆಗಳನ್ನ ಸಾಲ್ವ್ ಮಾಡುವುದು, ರಿವಿಷನ್ ಮಾಡುವುದು ಮತ್ತೆ ಅದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಎಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ 4 ದಿನಗಳಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟ್ ಆದ್ರೂ 90 ಚಾಪ್ಟರ್ಗಳಿವೆ. 360 ದಿನ ಆಗುತ್ತೆ ಈ ಮಾಹಿತಿ ಕೇವಲ ಅರ್ಥ ಮಾಡಿಕೊಳ್ಳಲು ಇರೋದು. ಇದಕ್ಕಿಂತ ಕಡಿಮೆ ಸಮಯವೂ ಬೇಕಾಗಬಹುದು, ಇಲ್ಲ ಜಾಸ್ತಿ ಸಮಯವೂ ಬೇಕಾಗಬಹುದು. ಡಿಪೆಂಡ್ ಆಗುತ್ತೆ ಯಾವ ಸಬ್ಜೆಕ್ಟ್ ಇದೆ ಮತ್ತೆ ಯಾವ ಚಾಪ್ಟರ್ ಇದೆ ಅನ್ನೋದು. ಮತ್ತೆ ಇಷ್ಟು ಸಮಯ ಆಗಬೇಕಾಗುತ್ತೆ ಯಾವಾಗ ನೀವು ಪ್ರಾಮಾಣಿಕವಾಗಿ ಪ್ರತಿದಿನ ಓದ್ತಾ ಇದ್ದಾಗ. ಈಗ 1 ದಿನ ಓದಿ 2 ರಿಂದ 3 ದಿನ ಓದಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿ. Oh shit, I failed in English, ma'am. It's impossible. ನೋಡಿ, ಈ ರಿಯಾಲಿಟಿಯಿಂದ ನೀವು ಎಷ್ಟು ದೂರ ಓಡ್ತಾ ಇರ್ತೀರಾ. ನಾಳೆ ಪಕ್ಕಾ ಓದುವೆ ಎಂದು ಹೇಳ್ತಾ ಇರ್ತೀರಾ, ಮುಂದೆ ಅಷ್ಟೇ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸಿಲೆಬಸ್ ಅನ್ನ ಕೇವಲ ಒಂದೇ ಸಲ ನೋಡಬಾರ್ದು, ಅಥವಾ ಉಳಿದಿರುವ ಸಮಯವನ್ನ ಒಂದೇ ಸಲ ನೋಡಬಾರ್ದು. ಸಿಲೆಬಸ್ ಅನ್ನ ಒಂದೇ ಸಲ ನೋಡಿದಾಗ ತುಂಬಾ ಕಠಿಣ ಮತ್ತೆ ಜಾಸ್ತಿ ಅನ್ಸುತ್ತೆ. ಅದೇ ಉಳಿದಿರುವ ಸಮಯವನ್ನು ನೋಡಿದಾಗ ನನ್ನ ಬಳಿ ಇನ್ನು ತುಂಬಾ ಸಮಯ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಸಮಯವನ್ನು ತಿಂಗಳುಗಳಲ್ಲಿ ಮತ್ತೆ ಸಿಲೆಬಸ್ ಅನ್ನ ಚಾಪ್ಟರ್ ವೈಸ್ ಡಿವೈಡ್ ಮಾಡಿ ಪ್ರತಿ ತಿಂಗಳು ಪ್ರತಿಯೊಂದು ಸಬ್ಜೆಕ್ಟ್ ಗಳಿಂದ ಕೆಲವು ಚಾಪ್ಟರ್ ಗಳನ್ನ ಓದುವುದು ಫಿಕ್ಸ್ ಮಾಡಿ. ನಂತರ 1 ತಿಂಗಳನ್ನ 4 ವೀಕ್ಸ್ ನಲ್ಲಿ ಡಿವೈಡ್ ಮಾಡಿ. ಮತ್ತೆ 1 ತಿಂಗಳಲ್ಲಿ ಎಷ್ಟು ಚಾಪ್ಟರ್ ಫಿಕ್ಸ್ ಮಾಡಿದ್ರಿ ಅದನ್ನು 4 ಭಾಗಗಳಾಗಿ ಡಿವೈಡ್ ಮಾಡಿ. ಮತ್ತೆ 1 ವಾರದಲ್ಲಿ ಎಷ್ಟು ಚಾಪ್ಟರ್ಸ್ ಇರುತ್ತೆ ಅದನ್ನ ಅದೇ ವಾರದಲ್ಲಿ ಕಂಪ್ಲೀಟ್ ಮಾಡುವ ಪ್ರಯತ್ನ ಮಾಡಿ. ಮತ್ತೆ ನೀವು ಇದನ್ನ ಕಂಪ್ಲೀಟ್ ಮಾಡಲೇಬೇಕು ಒಂದ್ ವೇಳೆ ಎಕ್ಸಾಮ್ ನಲ್ಲಿ ಟಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ. ಇದೇ ತರ ದೊಡ್ಡ ಕೆಲಸವನ್ನು ಸಣ್ಣ ಪುಟ್ಟ ಕೆಲಸಗಳಾಗಿ ಭಾಗ ಮಾಡಿ ಓದಬೇಕು. ನೋಡಿ, ಇಲ್ಲಿ ಹೇಳುವ ಅರ್ಥ ಇಷ್ಟೇ, ನೀವು ಪ್ರತಿದಿನ ಕನ್ಸಿಸ್ಟೆನ್ಸಿಯಿಂದ ಓದಬೇಕು. ಹಾಗಿದ್ರೆ ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಅಂದ್ರೆ ನಾವು ಪ್ರತಿದಿನ ತಮಗೆ ಸುಳ್ಳು ಹೇಳುತ್ತೇವೆ. ಇದನ್ನ ನಾಳೆ ಮಾಡಿದ್ರೆ ಆಯ್ತು ಅಂತ ಅನ್ಕೊಳ್ತೇವೆ. ಆದ್ರೆ ನಾಳೆ ಯಾವತ್ತೂ ಆ ಕೆಲಸ ಮಾಡೋದೇ ಇಲ್ಲ. ಅದಕ್ಕೆ ಪಾಯಿಂಟ್ ನಂಬರ್ 3, ಡೇ ಮ್ಯಾನೇಜ್ಮೆಂಟ್. ನಮಗೆ ಏನೇ ಮಾಡುವುದು ಇದ್ರೆ ಇವತ್ತೇ ಮಾಡಬೇಕು. ಅದಕ್ಕಾಗಿ ನಾವು ನಮ್ಮ ದಿನವನ್ನು ಸರಿಯಾಗಿ ಯುಟಿಲೈಸ್ ಮಾಡುವುದನ್ನ ಕಲಿಬೇಕು. ಅದಕ್ಕಾಗಿ ಎಲ್ಲಕ್ಕಿಂತ ಮೊದಲು ತಮ್ಮ ದಿನವನ್ನು 4 ಭಾಗಗಳಾಗಿ ಡಿವೈಡ್ ಮಾಡಿ. ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಮತ್ತೆ ನೈಟ್. ಈಗ ನಾವು ಒಂದು ಲಿಸ್ಟ್ ರೆಡಿ ಮಾಡಿಕೊಳ್ಳೋಣ ಇವತ್ತು ಏನೆಲ್ಲ ಮಾಡಬೇಕು ಅನ್ನೋದು ತಿಳಿಯಲು. ಉದಾಹರಣೆಗೆ ಕ್ವಶನ್ ಸಾಲ್ವ್ ಮಾಡುವುದು, ನೋಟ್ಸ್ ರೆಡಿ ಮಾಡುವುದು, ರಿವಿಷನ್ ಮಾಡುವುದು, ಹೋಮ್ ವರ್ಕ್ ಕಂಪ್ಲೀಟ್ ಮಾಡುವುದು ಅಥವಾ ಓದುವುದು ಆಗಿರಬಹುದು. ಈಗ ನೀವೇ ನೋಡಿ ಎಷ್ಟು ವ್ಯತ್ಯಾಸ ಬಂತು ಅನ್ನೋದು. ನೋಡಿ, ನೀವು 95% ಸ್ಕೋರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ, ಆದ್ರೆ ನಿಮ್ಮ ಬಳಿ ಯಾವುದೇ ಪ್ಲಾನಿಂಗ್ ಇರಲೇ ಇಲ್ಲ. ಆದ್ರೆ ನಿಮ್ಮ ಹತ್ತಿರ ಇವಾಗ ಒಂದು ಪ್ಲಾನಿಂಗ್ ಇದೆ ಮತ್ತೆ ಪೂರ್ತಿ ದಿನ ಏನೆಲ್ಲ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಹಾಗಿದ್ರೆ ಈಗ ಆ ಲಿಸ್ಟ್ ಅನ್ನ ಮತ್ತೆ 4 ಭಾಗಗಳಾಗಿ ಡಿವೈಡ್ ಮಾಡೋಣ. ಫಸ್ಟ್ ಮಾರ್ನಿಂಗ್ ಸಲುವಾಗಿ, ಸೆಕೆಂಡ್ ಪಾರ್ಟ್ ಆಫ್ಟರ್ನೂನ್ ಸಲುವಾಗಿ. ಆಫ್ಟರ್ನೂನ್ ಸ್ಕೂಲ್ ಅಥವಾ ಕಾಲೇಜ್ ಇರುತ್ತೆ, ಅದಕ್ಕೆ ಈ ಸಮಯ ಮಿಸ್ ಆದ್ರೂ ಆ ಸಮಯವನ್ನು ಈವ್ನಿಂಗ್ ನಲ್ಲಿ ಕವರ್ ಮಾಡಿಕೊಳ್ಳಿ. ಥರ್ಡ್ ಈವ್ನಿಂಗ್ ಸಲುವಾಗಿ ಮತ್ತೆ ಫೋರ್ತ್ ನೈಟ್ ಸಲುವಾಗಿ. ಇದರಿಂದ ನೀವು ದಿನವಿಡೀ ಮೋಟಿವೇಟೆಡ್ ಆಗಿರ್ತೀರಾ ಮತ್ತೆ ಕೆಲಸದ ಸಮಯದಲ್ಲಿ ನೆಪ ಮಾಡೋದಿಲ್ಲ. ಆದರೆ ನಿಮ್ಮ ಬಳಿ ಯಾವುದೇ ಟಾಸ್ಕ್ ಇಲ್ಲದೆ ಇದ್ದಾಗ ನಿಮ್ಮ ದಿನ ಹೇಗೆ ವ್ಯರ್ಥ ಆಗುತ್ತೆ ಗೊತ್ತಾ? ಉದಾಹರಣೆಗೆ ನೀವು ಪ್ರತಿದಿನ 6 ಗಂಟೆ ಓದುವ ನಿರ್ಧಾರ ಮಾಡಿರ್ತೀರಾ ಅನ್ಕೊಳ್ಳಿ. ಬೆಳಿಗ್ಗೆ ಎದ್ದು ಯೋಚನೆ ಮಾಡ್ತೀರಾ, ನನ್ನ ಬಳಿ ಇನ್ನೂ 18 ಗಂಟೆ ಸಮಯ ಇದೆ, ಸ್ಕೂಲ್ ಅಥವಾ ಕಾಲೇಜ್ ಹೋಗಿ ಬಂದ ಮೇಲೆ ಓದಿದ್ರೆ ಆಯ್ತು ಅಂತ ಅನ್ಕೊಳ್ತೀರಾ. ಅದರಲ್ಲಿ 2 ಗಂಟೆ ವ್ಯರ್ಥ ಆಗುತ್ತೆ. ಮತ್ತೆ ಮಧ್ಯಾಹ್ನ ನೆನಪಿಗೆ ಬರುತ್ತೆ, ಇವತ್ತು 6 ಗಂಟೆ ಓದಬೇಕು, ಇನ್ನೂ ತುಂಬಾ ಸಮಯ ಇದೆ, ಆಮೇಲೆ ಓದಿದ್ರೆ ಆಯ್ತು ಅಂತ ಅನ್ಕೊಳ್ತೀರಾ. ಏಕೆಂದ್ರೆ ಸ್ಕೂಲ್ ಕಾಲೇಜ್ನಲ್ಲಿ ಓದಲು ಟೈಮ್ ಸಿಗೋದಿಲ್ಲ. ಸಂಜೆ ಓದೋಣ ಅಂತೀರಾ. ಸಂಜೆ ಸ್ಕೂಲ್ ಕಾಲೇಜ್ನಲ್ಲಿ ಹೇಳಿರುವ ಹೋಮ್ ವರ್ಕ್ ಕಂಪ್ಲೀಟ್ ಮಾಡುವುದರಲ್ಲಿಯೇ ಸಮಯ ಮುಗಿದು ಹೋಗುತ್ತೆ. ಇವಾಗ 6 ಗಂಟೆ ಓದುವಷ್ಟು ಸಮಯ ಉಳಿದಿಲ್ಲ. ರಾತ್ರಿ ಓದೋಣ ಅಂತೀರಾ. ಊಟ ಮಾಡಿ ಮೊಬೈಲ್ ನೋಡ್ತಾ ನೋಡ್ತಾ ನಾಳೆ ಪಕ್ಕಾ 6 ಗಂಟೆ ಓದುವೆ ಅಂತ ಅನ್ಕೊಂಡು ನಿದ್ದೆ ಮಾಡ್ತೀರಾ. ಇದೇ ತರ ಪ್ರತಿದಿನ ಸಮಯ ವ್ಯರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ನಾ ದಿನವನ್ನು 4 ಭಾಗಗಳಲ್ಲಿ ಡಿವೈಡ್ ಮಾಡಿರೋದು. ಏಕೆಂದ್ರೆ ಯಾವುದಾದ್ರೂ ಒಂದು ಪಾರ್ಟ್ ಮಿಸ್ ಆದ್ರೂ ನೀವು ಎಚ್ಚೆತ್ತುಕೊಳ್ತೀರಾ, ನನ್ನಿಂದ ಒಂದು ಟೈಮ್ ಬ್ಲಾಕ್ ಮಿಸ್ ಆಯ್ತು, ಈಗ ಉಳಿದ 3 ಬ್ಲಾಕ್ಸ್ ಅನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬಾರ್ದು ಅಂತ ಅನ್ಕೊಳ್ತೀರಾ. ಇಂತಹ ಪರಿಸ್ಥಿತಿಯಲ್ಲಿ ಟಾಸ್ಕ್ ಕಂಪ್ಲೀಟ್ ಆಗುವ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಇದನ್ನ ಒಂದು ದಿನ ಟ್ರೈ ಮಾಡಿ ನೋಡಿ, ಸ್ವತಃ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈ ವಿಡಿಯೋ ಬುನಾದಿಯಾಗಿದೆ ಯಾವುದೇ ಒಂದು ಟಾರ್ಗೆಟ್ ಅನ್ನ ಪೂರ್ಣಗೊಳಿಸಲು. ಒಂದ್ ವೇಳೆ ಈ ವಿಡಿಯೋದಲ್ಲಿ ಹೇಳಿರುವ ಪಾಯಿಂಟ್ ಅನ್ನ ಮಿಸ್ ಮಾಡಿದ್ರೆ ಅದೆಷ್ಟೇ ದೊಡ್ಡ ದೊಡ್ಡ ಟಾರ್ಗೆಟ್ ಗಳನ್ನ ನಿರ್ಧಾರ ಮಾಡಿಕೊಳ್ಳಿ, ಅದನ್ನ ನಿಮ್ಮಿಂದ ಪೂರ್ಣಗೊಳಿಸಲು ಆಗೋದೇ ಇಲ್ಲ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.